ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ನೆಹರು ಪ್ಲಾನಿಟೋರಿಯಮ್ಗೆ ಹೋಗಿದ್ದೆ ನಾನು. ಅವತ್ತು ಈ ಹುಡುಗನ ನೋಡಿರ್ಬೋದು, ಅವ್ರ ಅಕ್ಕ ಅವರು ಸಿಕ್ಕಿದ್ರು. ಸೊ ಅಲ್ಲಿ ಎಂಜಾಯ್ ಮಾಡಿದೆ. ತುಂಬ ವಿಷಯಗಳು ತಿಳ್ಕೊಳ್ಳೋಗಿದೆ ವಿಜ್ಞಾನದ ಬಗ್ಗೆ. ಯಾರಾದರೂ ಅದ್ರ ಮುಂದ್ಗಡೆ ಬಂದರೆ ಇಂದಿರಾ ಗಾಂಧಿ ಮ್ಯೂಸಿಕಲ್ ಫೌಂಟೈನ್ ಅಂತ ಸಿಗುತ್ತೆ. ಸೊ ಇಲ್ಲಿ ತುಂಬ ವಿಷಯಗಳದ್ದು ಏನಂದರೆ, ಮ್ಯೂಸಿಕಲ್ದು ವಾಟರ್ ಪ್ರೂಫ್ ಇರುತ್ತಲ್ಲ, ಅದರ ಡ್ಯಾನ್ಸಿಂಗ್ ಇದೆ. ನಿಮಗೆ ಗೊತ್ತಿದೆ, ಮೈಸೂರಲ್ಲಿ KRS ಇರ್ಬೋದು, ಶಿವಮೊಗ್ಗದಲ್ಲಿರ್ಬೋದು, ಅದರ ಡ್ಯಾನ್ಸಿಂಗ್ ಆಡುತ್ತಲ್ಲ ಮ್ಯೂಸಿಕ್ಗೆ ವಾಟರ್ದು, ಅದು ಇದೆ. ಮತ್ತು ಸೈನಿಕರದ್ದು ನ್ಯಾಷನಲ್ ಮಿಲಿಟರಿ ಮೆಮೋರಿಯಲ್ ಇದೆ, ಅದು ಆ ಕಡೆ ಎಂಟ್ರಿ. ಸೊ ಅದೇ ಮೈನ್ ಅಟ್ರಾಕ್ಷನ್. ಇಲ್ಲಿ ನೋಡ್ಬೋದು ತುಂಬ ವೆರೈಟಿ ಆಫ್ ಫ್ಲವರ್ಸ್ ಇದೆ, ಗಿಡ ಮರಗಳೆಲ್ಲ ತುಂಬ ಇದ್ದಾವೆ. ಇಲ್ಲಿ ಎಂಜಾಯ್ ಮಾಡ್ಬೋದು. ಪ್ಲೇಯಿಂಗ್ ಏರಿಯಾ ಕೂಡ ಇದೆ ಒಳಗಡೆ. ಹಾಗೆ ಸೈನ್ಸ್ದು ಮಿಲಿಟರಿ ಇದು ಏನಿದೆ, ಆರ್ಮಿ ಇದೆ, ನಮ್ಮದು ಸೇನೆ, ನೇವಿ ಇದೆಯಲ್ಲ, ಏರ್ಫೋರ್ಸು, ಮೂರದ್ದು ಏನೇನು ಯೂಸ್ ಮಾಡ್ತಾರೆ ಅದರದ್ದೆಲ್ಲ ತೋರಿಸಿದ್ದಾರೆ. ಇದು ಪಾರ್ಕ್ ಇದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಅಲ್ಲಿ ಹೋಗೋಣ ಬನ್ನಿ. ಇದೆ ಪ್ಲೇಯಿಂಗ್ ಅಂದರೆ ಇದೇ ಪ್ಲೇಯಿಂಗ್ ಏರಿಯಾ ಇದೆ. ಮಕ್ಕಳನ್ನ ಕರ್ಕೋದ್ರೆ ಆರಾಮ್ಸೆ ಆಟ ಆಡ್ಬೋದು. ಉಯ್ಯಾಲೆ ಇದೆ, ಜಾರುಬಂಡಿ ಇದೆ, ಮತ್ತು ಈ ಥರ ಕಂಬಿದಿದೆ. ಮೇಯ್ನ್ ಅಟ್ರಾಕ್ಷನ್ ಅಂದರೆ ಅದೇ, ಜಾಸ್ತಿ ಉಯ್ಯಾಲೆಗಳಿದೆ, ತುಂಬ ಇದೆ. ಜಾರುಗೋ ಬಂಡಿನೇ ಇದೆ. ನನಗೂ ಆಟ ಆಡಬೇಕು ಅನ್ನಿಸ್ತು. ಅದ್ರ ಸುತ್ತ ನೋಡಿ ಮಾವಿನ ಹಣ್ಣುಗಳಿದ್ದು, ಮಾವಿನ ಮರ ಇದೆ, ತುಂಬ ಮರಗಳಿದ್ದಾವೆ, ಬೇರೆ ಬೇರೆ ಜಾತಿಯ ಮರಗಳಿದ್ದಾವೆ. ಬೇರೆ ಕಡೆ ಎಲ್ಲೋ ಇಷ್ಟೇನು ನೋಡೋಕ್ಕೆ ಸಿಗಲ್ಲ. ಬಟ್ ಮಾವಿನಕಾಯಿ ಬಿಟ್ಟಿತ್ತು, ಸ್ವಲ್ಪ ಜನ ಅದನ್ನ ಕಿತ್ಕೊಳ್ತಾ ಇದ್ರು. ಬನ್ನಿ ನಾವು ಕೂಡ ಆಡೋಣ. ತುಂಬ ದಿನ ಆಗಿತ್ತು ನಾನು ಆಟ ಆಡಿ. ಜೋಕಾಲಿ ಬೇರೆ ಕಡೆ ಎಲ್ಲ ಸಿಗಲ್ಲ, ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಟ್ರೈ ಮಾಡಿದೆ. ಚೆನ್ನಾಗಿತ್ತು ಜೋಕಾಲಿ ಆಡಿದಾಗ. ಹಿಂದೆ ಮುಂದೆ ಜೀವನದಲ್ಲೂ ಅಷ್ಟೇ, ಮುಂದೆ ಹೋಗಬೇಕು, ಹಿಂದೆ ಬರ್ತಾ ಇರುತ್ತೆ. ಏನು ಪಾಸಿಟಿವ್ ವೈಪ್ ಇರುತ್ತೆ, ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ, ಮತ್ತು ಆಗಲ್ಲ ಬಿಡು ಅನಿಸುತ್ತೆ. ಲೈಫಲ್ಲೂ ಹಂಗೆ ಮುಂದೆ ಹೋಗ್ತಾ ಇರ್ತೀವಿ, ನಾವು ಹಿಂದೆ ಸಿಗಾಕೊಳ್ತಾ ಇರ್ತೀವಿ. ಹಂಗೆ ಮುಂದೆ ನಡ್ಕೋದೆ. ಚೆನ್ನಾಗಿತ್ತು. ಅಲ್ಲಿ ಮಾತ್ರ ಮೇಂಟೆನೆನ್ಸ್, ಕ್ಲೀನ್ನೆಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀಲಗಿರಿ ಮರಗಳು ಹಾಕಿದ್ದಾರೆ ನೋಡಿ, ಸಾಲಾಗಿ ನೀಲಗಿರಿ ಮರ ಹಾಕಿದ್ದಾರೆ. ತುಂಬ ವೆರೈಟಿ ಆಫ್ ಮರಗಳಿತ್ತು. ಆಮೇಲೆ ಅಲ್ಲಲ್ಲಿ ಡಸ್ಟ್ಬಿನ್ ಇಟ್ಟಿದ್ರು, ಏನೂ ಇದಾಗಬಾರ್ದು ಅಂತ. ಫೋಟೋಶೂಟ್ ಅಂತೂ ನಿಮಗೆ ಗೊತ್ತಿರುತ್ತಲ್ಲ, ಒಂದು 4 ಜನ ಗರ್ಲ್ಸಲ್ಲಿ ಫೋಟೋಶೂಟ್ ಮಾಡ್ತಿದ್ರು. ಇದೇ ನೋಡಿ ಕಾರಂಜಿದು ವಾಟರ್ದು ಡ್ಯಾನ್ಸಿಂಗ್ ನಡೆಯುತ್ತಲ್ಲ, ಅದು ಇದ್ದಿದ್ದು. ಸಂಗೀತ ಕಾರಂಜಿ ನಡೆಯುತ್ತೆ ಅಂತಿದ್ರು. ನಾನು ಹೋಗಿದ್ದಾಗ ಐ ಥಿಂಕ್ ಈವ್ನಿಂಗ್ ಆಗಿರೋದ್ರಿಂದ ಇನ್ನೂ ಲೇಟ್ ಇರುತ್ತೆ ಅಂತಿದ್ರು. ಸೊ ಕಾರಂಜಿ ನಡೆಯುತ್ತೆ ಅಂತ ಕೂತ್ಕೊಂಡು ನೋಡೋದಕ್ಕೂ ವ್ಯವಸ್ಥೆ ಚೆನ್ನಾಗಿತ್ತು. ಅಲ್ಲಿ ಸ್ವಲ್ಪ ಅಲ್ಲಿ ಮುಂದ್ಗಡೆ ಇತ್ತಲ್ಲ, ಅದರದ್ದು ಕ್ಲೀನ್ ಮೇಂಟೈನ್ ಮಾಡ್ತಾಯಿದ್ರು. ಕೂತ್ಕೊಂಡು ನೋಡೋದಕ್ಕೆ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಇದು. ನಾನು ಮೈಸೂರಲ್ಲಿ ಒಂದ್ಸಲ ನೋಡಿದ್ದೆ, ಶಿವಮೊಗ್ಗದಲ್ಲಿ ನೋಡಿದ್ದೆ ವಾಟರ್ದು ಡ್ಯಾನ್ಸ್ದು. ಅದು ಬಿಟ್ಟರೆ ಇಲ್ಲಿ ನೋಡಿ ಗಾಳಿ ಚಕ್ರ ತಿರುಗ್ತಾ ಇದೆ ಮೇಲ್ಗಡೆಗೆ. ಅಲ್ಲಿ ಇಂಡಿಯನ್ದು ಫ್ಲ್ಯಾಗ್ ಇದೆ, ತ್ರಿವರ್ಣ ಧ್ವಜ ಆರ್ತಾ ಇದೆ, ಕೇಸರಿ ಬಿಳಿ ಹಸಿರು, 24 ಚಕ್ರ. ನಾನು ಅಲ್ಲಿ ಮಾತಾಡಿದ್ದೆ, ನಿಮಗೆ ಗೊತ್ತಿದೆ, ಆಡಿಯೋ ಏನು ರೆಕಾರ್ಡ್ ಆಗಿಲ್ಲ. ಅದು ಏನಂದರೆ ವೀಡಿಯೋದಲ್ಲಿ ಮ್ಯೂಟ್ ಅನ್ನೋ ಆಪ್ಷನ್ ಇತ್ತಲ್ಲ, ಅದು ಆನ್ ಆಗಿಬಿಟ್ಟಿತ್ತು. ಆಮೇಲೆ ಆಫ್ ಮಾಡಿದೆ, ಈಗ ರೆಕಾರ್ಡ್ ಆಗ್ತಾಯಿದೆ ಸದ್ಯ. ಅಲ್ಲಿ ಏನು ಮಾತಾಡಿದ್ದೆ ಅನ್ನೋದು ವೀಡಿಯೋ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಪರವಾಗಿಲ್ಲ, ಏನೋ ಹೇಳಿದ್ದೀನಿ, ಪಾರ್ಕ್ ಚೆನ್ನಾಗಿದೆ ಅಂತ. ಅದು ಎಂಟ್ರೆನ್ಸ್ 10 ರೂಪಾಯಿ ಇರುತ್ತಲ್ಲ, ಅಷ್ಟೇ ಫೀಸ್ ಇತ್ತು. ಇದಕ್ಕೆ ಎಷ್ಟೋ ಫೀಸ್ ಇರುತ್ತೆ ಏನೋ ಗೊತ್ತಿಲ್ಲ. ಇದು ನೋಡ್ಬಿಟ್ಟು ನಾನು ಇದ್ಯಾಕೆ ಹಿಂಗೆ ಕಟ್ಟಿದ್ದಾರೆ ಅಂದ್ಕೊಂಡೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ ಅವರು ಅದನ್ನು ನೇಣಿಗೆ ಹಾಕಿ, ಅದನ್ನು ಏನಂತಾರೆ ಗೊತ್ತಿಲ್ಲ, ನೇಣ ಅಂತಲೇ ಕರೀತಾರೆ ನಮ್ಮ ಕಡೆ. ಅಂದರೆ ಮಗುನ ಮಲಗಿಸೋದಕ್ಕೆ ಏನು ಜೋಕಾಲಿ ಇರುತ್ತೆ ಆ ಥರ ಸೀರೆಯಲ್ಲಿ ಅಥವಾ ಪಂಚೆಯಲ್ಲಿ ಕಟ್ಟಿರ್ತಾರೆ ಆ ಥರ. ನೋಡಿ ಇಲ್ಲಿ ವಿಮಾನ ತೇಜಸ್, ನಮ್ಮದು ಇಂಡಿಜಿನಿಯಸ್ ಆಗಿ ಡೆವಲಪ್ ಮಾಡಿರುವಂಥದ್ದು ಯುದ್ಧ ವಿಮಾನ. ನೌಕೆ ಅಂದರೆ ಅದು ನೇವಿಗೆ ಬಂದ್ಬಿಡುತ್ತೆ, ನೌಕೆ ಅಲ್ಲ, ಏರ್ಕ್ರಾಫ್ಟ್ ಇದು. ನೋಡಿ ಈ ಕಡೆ ಯುದ್ಧ ಟ್ಯಾಂಕರ್ ಅಂದರೆ ನೆನ್ಪು ಬರ್ಬೇಕಾದ್ರೆ ನಿಮ್ಗೆ ಅರ್ಜುನ್ ಅಂತ ಹೆಸರಿಟ್ಟಿದ್ದಾರೆ, ಅದರದ್ದು ಯುದ್ಧ ಟ್ಯಾಂಕರ್ ಇದೆ. ಅದ್ರ ಮುಂದ್ಗಡೆ ಬಂದರೆ ಇಲ್ಲಿ ನೋಡಿ ಚಾಸಿ ಎಷ್ಟು ದೊಡ್ಡದಿದೆ ಅಂದರೆ, ಇದು 2 ಕಡೆ ಹಾಕೊಂಡು ಎಳಿಬೇಕು, ಅಷ್ಟು ದೊಡ್ಡದಿದೆ. ಒಂಥರ ಸೇತುವೆ ಥರನೇ ಇದೆ ಇದು, ಬ್ರಿಡ್ಜು ಅಷ್ಟು ದೊಡ್ಡದಿದೆ ನೋಡಿ. ಇಲ್ಲಿ ಅದಕ್ಕೊಂದೇ 2 ಇಂಜಿನ್ ಹಾಕಿದ್ದಾರೆ ಮುಂದ್ಗಡೆ. ಇದು ಚಾಸಿ ಇದೆ, ಅಷ್ಟು ದೊಡ್ಡದನ್ನ ಪಾರ್ಕಲ್ಲಿ ತಂದು ನಿಲ್ಲಿಸಿದ್ದಾರೆ. ರೀಸನ್ ಗೊತ್ತಿಲ್ಲ, ಚೆನ್ನಾಗಿದೆ ಮಾತ್ರ ನೋಡೋಕ್ಕೆ ಸಿಗುತ್ತೆ. ಇದು ನೆಹರು ಪ್ಲಾನಿಟೋರಿಯಂ ಮುಂದ್ಗಡೆ ಇರೋ ಪಾರ್ಕಲ್ಲೇ ಇರೋದು. ತುಂಬ ಇನ್ನೂ ವೆರೈಟಿ ಇದೆ. ಇಸ್ರೋದ ಬಗ್ಗೆ ನೋಡಿ, ಏನೇನು ಡಿಫೆನ್ಸ್ ಸಿಸ್ಟಮ್ಸ್ ಇದೆ ಎಲ್ಲದನ್ನು ಮಾಡಿದ್ದಾರೆ. ಏರ್ಕ್ರಾಫ್ಟು ಸೇನೆ, ಏನು ಏರ್ಕ್ರಾಫ್ಟ್ ವಾಯುವಿಂದ ಯುದ್ಧ ಮಾಡೋದು, ಭೂಸೇನೆಯಲ್ಲಿ ಯುದ್ಧ ಮಾಡೋದು, ಮತ್ತು ನೇವಿ, 3 ಕಡೆ ಯುದ್ಧ ಮಾಡೋ ಎಕ್ವಿಪ್ಮೆಂಟ್ಸ್ ಎಲ್ಲನೂ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ತುಂಬ ಜನಕ್ಕೆ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ, ನೋಡ್ಮೇಲೆ ಬಂದು ನೋಡಿ ಇಲ್ಲಿ ಯಾವ ಥರ ಇದೆ ವೆಹಿಕಲ್ ಅದು. ಮತ್ತು ಅದ್ರ ಬಗ್ಗೆ ಇನ್ಸ್ಟ್ರಕ್ಷನು ಮತ್ತು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡೋದಕ್ಕೆ ಇಂಗ್ಲೀಷಲ್ಲಿ ಬರೆದಾಕಿದ್ದಾರೆ. ಕನ್ನಡದಲ್ಲಿ ಸಿಗಲ್ಲ ನಿಮಗೆ ನೋಡೋದಕ್ಕೆ ಅಲ್ಲಿ. ಸೊ ಇಂಗ್ಲೀಷಲ್ಲಿ ನೋಡಿ ಅರ್ಥ ಮಾಡ್ಕೋಬೋದು. ನೋಡಿ ಇಲ್ಲಿ ವೀಲ್ ಯಾವ ಥರ ಇದೆ. ಆ ಕಡೆ ಒಂದು ಯುದ್ಧ ಟ್ಯಾಂಕರ್ ನಿಲ್ಲಿಸಿದ್ದಾರೆ.
ಯುದ್ಧ ಟ್ಯಾಂಕ್ ಯುದ್ಧಕ್ಕೆ ಎಷ್ಟು ಯೂಸ್ ಆಗುತ್ತೆ ಈಗ ನಿಮಗೆ ಗೊತ್ತಿದೆ. ರಷ್ಯಾ ಮತ್ತು ಯುಕ್ರೇನ್ ಮಧ್ಯೆ ಯುದ್ಧ ಆಗ್ತಾಯಿದೆ. ಇಸ್ರೇಲ್ ಮತ್ತು ಪ್ಯಾಲೆಸ್ತೈನವ್ರ ಮಧ್ಯೆ ನಡೆಯೋದು. ಅಷ್ಟೇ ಯಾಕೆ ನಮ್ಮ ಇಂಡಿಯಾ ಮತ್ತು ಪಾಕಿಸ್ತಾನ ಕೂಡ ಯುದ್ಧ ಸ್ಟಾರ್ಟ್ ಆಗಿತ್ತು, ಬಟ್ ನಿಂತೋಯ್ತು. ನೋಡಿ ಎಷ್ಟು ಹೆಲಿಕಾಪ್ಟರ್ ಸಖತ್ತಾಗಿದೆ. ಇದನ್ನು ಹೆಲಿಕಾಪ್ಟರ್ ಅಂತ ಕರಿತೀವಿ. ಏರೋಪ್ಲೇನೇ ಬೇರೆ, ಹೆಲಿಕಾಪ್ಟರೇ ಬೇರೆ. ಇದು ನೋಡ್ಬೋದು ನೀವು, SM-225. ಅಬ್ದುಲ್ ಕಲಾಂ ಅವರು ಇದರಲ್ಲಿ ಒಂದ್ಸರಿ ಟ್ರಾವೆಲ್ ಮಾಡ್ತಾರೆ ಆ ಡ್ರೆಸ್ ಹಾಕೊಂಡು. ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಏನೋ ಒಳಗಡೆ ರಿಸರ್ಚ್ ಮಾಡೋದಕ್ಕೆ ಇಲ್ಲಿ ಜಾಗ ಮಾಡಿದ್ದಾರೆ. ಚೆನ್ನಾಗಿದೆ. ಆಫೀಸ್ ರೀತಿ ಲೊಕೇಶನ್ನು. ಡೌನಲ್ಲಿತ್ತು, ಅದು ಕ್ಲೋಸ್ ಆಗಿತ್ತು. ನಾನಲ್ಲಿ ಇಬ್ಬರು ಇರೋ ರೀತಿ ಕಾಣ್ತಾ ಇದ್ರಿ. ಯಾರು ಇದ್ದಾರೆ ಅಂದ್ಕೊಂಡಿದ್ದೆ, ಬಟ್ ಅದು ಗೊಂಬೆಗಳನ್ನ ನಿಲ್ಲಿಸಿದ್ದಾರೆ ಒಳಗಡೆ. ನೋಡಿದ್ರೆ ಯಾರಾದರೂ ಆಫೀಸರ್ ಇದ್ದಾರೆ ಅಂದ್ಕೋಬೇಕು ಔಟ್ಸೈಡಿಂದ, ಬಟ್ ಅಲ್ಲಿ ಗೊಂಬೆಗಳನ್ನ ನಿಲ್ಲಿಸಿದ್ದಾರೆ. ಸೆಕ್ಯೂರಿಟಿ ಥರ ಡ್ರೆಸ್ ಇದೆ ಅದು ಗೊಂಬೆಗಳಿಗೂ. ನೋಡಿ ಇಸ್ರೋ ಮಾಡಲ್ ಇದೆ ನೋಡಿ. ಇಲ್ಲಿ ಫ್ಲೈಯಿಂಗ್ದು ಯುದ್ಧ ವಿಮಾನ ಇದೆ. ನಾವು ಸುಖೋಯಿನ ರಷ್ಯಾದಿಂದ ತರಿಸ್ಕೊಂಡಿದ್ದೀವಿ. ಅದು ಬಿಟ್ಟರೆ ಫ್ರಾನ್ಸಿಂದ ರಫೇಲ್ ತರಿಸ್ಕೊಂಡಿದ್ದೀವಿ ಯುದ್ಧ ವಿಮಾನನ. ನಾವು ತೇಜಸ್ ಬಿಲ್ಡ್ ಮಾಡಿದ್ದೀವಿ ಇಂಡಿಜಿನಿಯಸ್ ಆಗಿ, ಏರ್ಕ್ರಾಫ್ಟ್ ಆಗಿ. ನೋಡಿ ಇಲ್ಲಿ ಎಷ್ಟು ಇದೆ. ಪೃಥ್ವಿ ಇದೆಲ್ಲ ನಮ್ಮದು ಡಿಫೆನ್ಸ್ ಸಿಸ್ಟಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ, ಭೂಮಿಯಿಂದ ಭೂಮಿಗೆ ಹೋಗೋದು, ಭೂಮಿಯಿಂದ ಆಕಾಶಕ್ಕೆ ಹೋಗೋದು, ಆಕಾಶದಿಂದ ಆಕಾಶಕ್ಕೆ ಹೋಗೋದು, ಈ ಥರ ಎಲ್ಲ ಮಿಷನ್ಗಳಿದೆ. ಪೃಥ್ವಿ ಭೂಮಿಯಿಂದ ಭೂಮಿಗೆ ಹೋಗುತ್ತೆ ನೋಡಿ. ಇಲ್ಲಿ ಫಸ್ಟು ಪೃಥ್ವಿ ಇತ್ತು, ಆಮೇಲೆ ಅಗ್ನಿ ಕಂಡು ಹಿಡಿದಿದ್ದಾರೆ. ಬ್ರಹ್ಮೋಸು ಅದು ಇದೆ. ಇದರಲ್ಲಿ 2 ಥರ ಬರುತ್ತೆ. ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ಗಳಂತ ಬರುತ್ತೆ, ಕ್ರೂಸ್ ಮಿಸೈಲ್ ಅಂತ ಬರುತ್ತೆ. ವೆರೈಟಿ ಆಫ್ ಇದೆ. ಈಗ ರೀಸೆಂಟಾಗಿ ಅಗ್ನಿ ಪ್ರೈಮ್ ಅಂತ ಒಂದು ಕಂಡು ಹಿಡಿದಿದ್ರು ನೋಡಿ. ಅದಿಷ್ಟು ಬೂದಾಯಿತು. ಯುದ್ಧ ಟ್ಯಾಂಕರು, ಏರ್ಕ್ರಾಫ್ಟ್ ಆಯಿತು. ಇಲ್ಲಿ ಏನು ನೌಕೆ ಇದೆ ಅಂದರೆ ಸಾಗರ, ಸಮುದ್ರ ಸುತ್ತ. ನಿಮಗೆ ಗೊತ್ತಿದೆ ನಮ್ಮದು ದಕ್ಷಿಣ ಸೌತ್ಗೆ ಬಂದರೆ ಕರಾವಳಿ ರೀಜನ್ ಇದೆಲ್ಲ, ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿಯಲ್ಲಿ ಯುದ್ಧ ನೌಕೆಗಳು ನಿಮಗೆ ಗೊತ್ತಿದೆ. ವಿಕ್ರಮಾದಿತ್ಯ ಆಗಿರ್ಬೋದು, INS ವಿರಾಟ್ ಆಗಿರ್ಬೋದು, ಈ ಥರ ಇರೋದೆಲ್ಲ ಏನು ನೌಕೆ ಇದೆ, ನೌಕೆ ಎಕ್ವಿಪ್ಮೆಂಟಿಂದ ರೀಜನೆಲ್ಲ ಕಾಪಾಡೋದು. ನಮ್ಮದು ಟೆರಿಟರಿನ ಗಡಿ ಹಂಚ್ಕೊಂಡಿದೆಯಲ್ಲ ವಾಟರು, ಅಲ್ಲಿ ಪ್ರೊಟೆಕ್ಟ್ ಮಾಡೋದೇ ಇದು ನೌಕೆಗಳು. ನೋಡಿ ಹೆಂಗಿದೆ, ಸಖತ್ತಾಗಿದೆ. ನೀವು ಒಂದು ಮೂವಿ ನೋಡಿರ್ಬೋದು, ಯಾವ್ದು ಹೇಳಿ, ಪೈರೇಟ್ಸ್ ಆಫ್ ಕೆರಿಬಿಯನ್ನು. ಅದರಲ್ಲೂ ಬರ್ತಾನಲ್ಲ ಜಾಕ್ ಸ್ಪ್ಯಾರೋನು ಅಷ್ಟೇ. ಅವನದು ಪರ್ಲ್ ಅಂತನ ಅವನದು ಹೆಸರಿರುತ್ತೆ. ಚೆನ್ನಾಗಿರುತ್ತೆ ಅದು ಬಾಕ್ಸ್ ಚೆನ್ನಾಗಿದೆ ಆ ಮೂವಿ. ಸೊ ಇದು ನಮ್ಮದು ಯುದ್ಧ ಟ್ಯಾಂಕರ್ ಇಂಡಿಜಿನಿಯಸ್ ಆಗಿ ಈಗ ಬಿಲ್ಡ್ ಮಾಡಿದ್ದು ನಾವೇ ಒಂದು ಮಾಡಿದ್ದೀವಿ. ಅಲ್ಲೂ 2 ನಿಲ್ಲಿಸಿದ್ದಾರೆ ಒಟ್ಟು, ಅದು ಯುದ್ಧ ನೌಕೆದು. ಅಲ್ಲಿ ಹೋದರೆ ಅವರು ಒಂದ್ಸರಿ ಎಷ್ಟೋ ದಿನಗಳವರೆಗೆ, ತಿಂಗಳುಗಟ್ಟಲೆ ಒಳಗಡೆನೇ ಇರಬೇಕಾಗತ್ತೆ. ನೀವು ಫೌಜಿ ಅಂತ ಒಂದು ಮೂವಿನೇ ಇದೆ, ಅಲ್ಲಿ ತೆಲುಗು ಆ್ಯಕ್ಟರ್ ನಿಮಗೆ ರಾಣಾ ದಗ್ಗುಬಾಟಿ ಹೀರೋ ಆಗಿ ನಟಿಸಿದ್ದಾರೆ. ಅಂದರೆ ನೇವಿ ಒಳಗಡೆ ಸಬ್ಮರೀನ್ ಇರುತ್ತಲ್ಲ, ಅದ್ರಲ್ಲಿ ಹೋದರೆ ಯಾವ ಥರ ಬದುಕಬೇಕು ಅಂತ ಸಖತ್ತಿದೆ ಮೂವಿ. ಪಾಕಿಸ್ತಾನ ಸಬ್ಮರೀನ್ ನಮಗೂ ಜಗಳ ಆಗುತ್ತೆ ಅದರಲ್ಲಿ. ಸೊ ಇದು ಅದನ್ನೇ ಎಕ್ಸ್ಪ್ಲೇನ್ ಮಾಡ್ಕೊ ಹೋಗಿದ್ದೆ ಇಲ್ಲಿ, ಯಾವ ಥರ ಅದು ಫೈಟ್ ಆಗುತ್ತೆ ಅಂತ. ಚೆನ್ನಾಗಿದೆ ಅದು ಮೂವಿ, ನೋಡ್ಬೋದು ನೀವು. ತೆಲುಗಲ್ಲಿ ಅವೈಲೇಬಲ್ ಇದೆ, ವಾಜಿ. ಅದ್ರ ಮುಂದೆ ಆಮೇಲೆ ನನಗೆ ಇಷ್ಟ ಆಗಿದ್ದೆ ನೇಚರು ನೋಡಿ. ಇದೇ ನಾನು ಹೇಳಿದ್ದು. ಇಲ್ಲಿ ಹೋದ್ರಲ್ಲ 3 ಜನ, ಅವರು ನನ್ನ ಪಕ್ಕನೇ ಕೂತಿದ್ರು ಅಲ್ಲಿ ಪ್ಲಾನೆಟೋರಿಯಮಲ್ಲಿ. ನೋಡಿ ಈ ಕಲ್ಲು ಏಕಶಿಲ ಇದೆ, ಒಂದೇ ಕಲ್ಲನ್ನ ಸ್ಟ್ರೈಟ್ ನಿಲ್ಲಿಸಿದ್ದಾರೆ. ಇಂಡಿಯನ್ ಫ್ಲ್ಯಾಗ್ ಇದೆ. ಇದ್ರ ಸುತ್ತ ಏನು ಮೆಮೋರಿಯಲ್ ಪಕ್ಕದಲ್ಲೆಲ್ಲ ಕಾಣ್ತಾ ಇದೆ ನಿಮಗೆ ನೋಡಿ. ಅಲ್ಲೇ ಆ ಕಲ್ಲನ್ನ ಒಂದೇ ಕಲ್ಲು ಸ್ಟ್ರೈಟ್ ನಿಲ್ಲಿಸಿದ್ದಾರೆ, ಅದು ಮೆಮೋರಿಯಲ್ಲು ಸೈನಿಕರದು. ಇಲ್ಲಿದೆಯಲ್ಲ, ಇದು ಎಂಟೈರ್ ಯಾರ್ಯಾರು ಸೈನಿಕರು ಹುತಾತ್ಮರಾಗಿದ್ದಾರೆ ಡಿಫೆನ್ಸಲ್ಲಿ ಹೋಗಿ ಅವ್ರ ಹೆಸರುಗಳು ಕೊರೆದಿರೋದು ಇದು. ಒಂದು ದೇಶ ಸುಭಿಕ್ಷವಾಗಿರಬೇಕು ಅಂದರೆ ಸೈನಿಕರು ಕರ್ತವ್ಯ ಎಷ್ಟು ಮುಖ್ಯ ಅಲ್ವಾ. ಗಡಿಯಲ್ಲಿ ಕಾಯ್ತಾ ಇದ್ದಾರೆ ಅವರೆಲ್ಲ. ಅವ್ರ ನೆನಪಿಗೋಸ್ಕರ ಬೆಂಗಳೂರಲ್ಲಿ ಇದನ್ನು ಮಾಡಿರೋದು ನಿಜಕ್ಕೂ ಒಂದು ಅವರಿಗೆ ಸಮರ್ಪಣೆ ಮಾಡಿರೋದು ಒಂದು ಒಳ್ಳೆ ವಿಷಯ. ಆ ಒಂದು ಏಕಶಿಲೆ ನಿಲ್ಲಿಸಿದ್ದಾರೆ. ಎಲ್ಲ ಸೈನಿಕರದ್ದು ಹೆಸರನ್ನೆಲ್ಲ ಅಲ್ಲಿ ಕೆತ್ತಿಸಿದ್ದಾರೆ. ನೋಡೋದಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಅವರ ಸ್ಮಾರಕ ಇದ್ದಂಗೆ ಸ್ಥಳನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದನ್ನು ಏಕಶಿಲೆಯಲ್ಲೇ. ನಾನು ಅದನ್ನೇ ನೋಡ್ತಾ ಇದ್ದೆ ಅಲ್ಲಿ. ನೋಡಿ ಚೆನ್ನಾಗಿ ಮಾಡಿದ್ದಾರೆ. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ, ಇಷ್ಟು ಸೈನಿಕರ ಹೆಸರನ್ನೆಲ್ಲ ಇಲ್ಲಿ ಕೋರಿಸಿದ್ದಾರಲ್ಲ, ಮತ್ತೆ ಹುತಾತ್ಮನ ಮತ್ತೆ ಅವ್ರ ಹೆಸರನ್ನೆಲ್ಲ ಇಲ್ಲಿ ಹಾಕ್ತಾ ಇರ್ತಾರೆ. ಸೊ ವಿಸಿಟ್ ಮಾಡ್ಬೋದು ಒಂದ್ಸರಿ. ಸೈನಿಕರ ಬಗ್ಗೆ ತಿಳಿಸ್ಕೊಡೋರು, ಅವ್ರ ಸ್ಕೂಲು ಕಾಲೇಜಿರೋರು ಹತ್ತಿರದಲ್ಲಿ ಬೆಂಗಳೂರಲ್ಲಿದ್ದರೆ ಅಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದು. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಆ ಥರ ಇನ್ಫಾರ್ಮೇಷನ್ ತಿಳಿಸೋದ್ರಿಂದ ಸೈನಿಕರ ಬಗ್ಗೆ. ಈಗಲೂ ನಮ್ಮ ಪಾಕ್ ಯುದ್ಧ ಆಗಬೇಕಾದ್ರೆ ಎಷ್ಟೋ ಜನ ಪ್ರಾಣ ಕಳ್ಕೊಳ್ತಾರೆ ದೇಶಕ್ಕೋಸ್ಕರ. ಸೊ ಇದೇ ಇಂದಿರಾ ಗಾಂಧಿ ಸಂಗೀತ ಕಾರಂಜಿ ಅಂತ. ನೀವೇನಾರು ನೆಹರು ಪ್ಲಾನೆಟೋರಿಯಂ ಹತ್ರ ಒಂದು ಮ್ಯೂಸಿಕ್ ನೋಡಿಕೊಂಡು ಇದು ಒಳಗಡೆ ಹೋಗ್ಬೋದು.
ಅದು ಸಂಗೀತ ವಾಟರ್ದು ಪ್ರೂಫು ಮತ್ತು ಮಕ್ಕಳ ಆಟ ಆಡೋ ಜಾಗ ಮತ್ತು ಸೈನಿಕರ ಬಗ್ಗೆ ತಿಳ್ಕೊಳಕ್ಕೆ ಇದಿಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ಅದು ರೋಡ್ ಇದೆ, ಆ ಕಡೆ ಹೋಗ್ಬೋದು. ಆ್ಯಸ್ ಯೂಶ್ವಲ್ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.